ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇತ್ತೀಚೆಗೆ ಎಲ್ಲರ ಕೈಲೂ ಮೊಬೈಲ್ ಇದೆ, ಸ್ವಲ್ಪ ಚೀಪಾಗಿ ಡೇಟಾ ಸಿಗುತ್ತೆ, ಏನೋ ಒಂದು ಹಾಕ್ತಾ ಇರೋದು. ಹಾಕಿದ್ದು ಕ್ಲಿಕ್ ಆಗಿಬಿಟ್ರೆ ಸೋಷಿಯಲ್ ಇನ್ಫ್ಲುಯೆನ್ಸರ್ ಅಂತ ಒಂದು ಹೆಸರು ಬೇರೆ ಬಂದ್ಬಿಡುತ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ. ಆ ನಶೆ ಏರಿಸ್ಕೊಂಡು ಬಾಯಿಗೆ ಬಂದಂಗೆ ಏರ್ಬೇಕಾದ್ರೆ ಹಾಕ್ಬೋದು, ಅಥವಾ ಒಳಗಿರೋ ವಿಷಯನೂ ಕಕ್ಬಿಡ್ಬೋದು ಅನ್ನೋದಕ್ಕೆ ಸಾಕಷ್ಟು ಜನಕ್ಕೆ ಒಂದು ಮಾರ್ಗ ಸಿಕ್ಕಿದೆ. ಅಂತಹದೇ ಒಂದು ಪ್ರಕರಣದಲ್ಲಿ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಶರ್ಮಿಷ್ಠಾ ಪನೋಲಿ ಅನ್ನುವಂತಹ ಲಾ ಸ್ಟೂಡೆಂಟ್, ಕಾನೂನು ವಿದ್ಯಾರ್ಥಿ, 23 ವರ್ಷದ ಕಾನೂನು ವಿದ್ಯಾರ್ಥಿ ದೊಡ್ಡ ಆಪತ್ತಿಗೆ ಸಿಲುಕೊಂಡಿದ್ದಾಳೆ ಅನ್ನೋದಕ್ಕಿಂತ ಆ ದುರಹಂಕಾರ, ಆ ಮನಸ್ಸಲ್ಲಿರುವಂತಹ ವಿಷಯದ ಕಾರಣಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ಆಗ್ತಿದೆ ಅಂತಲೇ ಹೇಳಬೇಕು. ಅವಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು? ಆಪರೇಷನ್ ಸಿಂಧೂರವನ್ನು ಮುಂದಿಟ್ಕೊಂಡು ಮುಸ್ಲಿಂ ಸಮುದಾಯವನ್ನು ಮತ್ತು ಮೊಹಮ್ಮದ್ ಪೈಗಂಬರರನ್ನು ಟೀಕೆ ಮಾಡಿ ಪೋಸ್ಟ್ ಮಾಡಿರೋದು, ವಿಡಿಯೋ ಮಾಡಿರೋದು. ಎಂಥ ಕೊಳಕು ಕೆಟ್ಟ ಭಾಷೆಯಲ್ಲಿ ಅದನ್ನು ಮಾಡಿರೋದು ಅಂದರೆ ಅದನ್ನು ನಿಮಗೆ ಹೇಳೋಕ್ಕೂ ಆಗಲ್ಲ, ತೋರಿಸೋಕ್ಕೂ ಆಗೋದಿಲ್ಲ. ಆ ಪದಗಳನ್ನು ಅಷ್ಟು ಕೆಟ್ಟದಾಗಿ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ, ಅದು ಪ್ರವಾದಿಯನ್ನು ನಿಂದಿಸಿ ಲಿಂಕ್ ಮಾಡಿರುವಂಥದ್ದು. ಏನಿದು ಪ್ರಕರಣ, ಎಲ್ಲಿ ಅದು ಏನೇನು ನಡೆದಿದೆ ಇದು ಅಂದರೆ, ಕೋಲ್ಕತ್ತಾದಲ್ಲಿ ಲಾ ಸ್ಟೂಡೆಂಟ್ ಆಗಿರುವ 22-23 ವರ್ಷದ ಶರ್ಮಿಷ್ಠಾ ಪನೋಲಿ ಅನ್ನುವಂತಹ ಯುವತಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಅವಳಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 88,000 ಜನ ಫಾಲೋವರ್ಸ್ ಇದ್ದಾರೆ. ಅದೇ ರೀತಿ ಇನ್ನು ಬೇರೆ ಕಡೆ ಎಲ್ಲ ಅವಳಿಗೆ ಫಾಲೋವರ್ಸು ಒಂದಷ್ಟಿದ್ದಾರೆ. ಎಕ್ಸಲ್ಲೂ ಸಹ ಒಂದು 80,000 ಫಾಲೋವರ್ಸ್ ಇದ್ದಾರೆ. ಅಷ್ಟು ಜನ ಫಾಲೋವರ್ಸ್ ಇದ್ಮೇಲೆ ಇನ್ಫ್ಲುಯೆನ್ಸರ್ ಅಲ್ವಾ, ಇನ್ಫ್ಲುಯೆನ್ಸರ್. ಅವಳು ಹೇಳಿದ್ದು ಇನ್ಫ್ಲುಯೆನ್ಸ್ ಆಗುತ್ತೆ ಸಮಾಜದ ಮೇಲೆ ಅಂತ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಒಂದು ಪೋಸ್ಟ್ ಹಾಕಿದ್ಲು. ಆ ಪೋಸ್ಟಲ್ಲಿ ಒಂದು ಟೀಕೆ ಮಾಡಿದ್ಲು. ಯಾರು? ಬಾಲಿವುಡ್ ಆ್ಯಕ್ಟ್ರುಗಳು ಒಂದು 3-4 ಜನ ಇದ್ದಾರೆ. ಆ 3-4 ಜನ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾರೆ, ದೇಶಕ್ಕಾಗಿ ಪ್ರಾಣನೇ ಕೊಡ್ತೀವಿ ಅಂತ, ಆದರೆ ಈಗ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಪೋಸ್ಟ್ ಹಾಕಿದ್ಲು. ನಿಮ್ಗೆ ಅರ್ಥ ಆಗಿರುತ್ತೆ ಆ 3-4 ಜನ ಯಾರು ಅಂದರೆ, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್ ಅಂತಹ ಖಾನ್ಗಳು. ಮುಸ್ಲಿಂ ಆ್ಯಕ್ಟ್ರುಗಳ ಬಗ್ಗೆ ಅವಳು ದಾಳಿ ಮಾಡಿದ್ದು, ಅದರ ಜೊತೆಗೆ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ಲು. ಇವರು ಯೋಗ್ಯತೆ ಕೆಟ್ಟದಾಗಿ ಟಾರ್ಗೆಟ್ ಮಾಡಿದ್ಲು. ಅಲ್ಲಿಗೆ ನಿಲ್ಲಿಸಿದ್ರು. ಆಗಿರೋದೇನೋ ಪ್ರವಾದಿಯನ್ನು ಸಹ ಎಳ್ಕೊಂಡು ಬಂದರು. ಪ್ರವಾದಿಯ ವಿರುದ್ಧವಾಗಿ ಸಹ ಕೆಟ್ಟದ ಕಾಮೆಂಟ್ಗಳು ಹಾಕಲು. ಯಾವಾಗ ಈ ಪೋಸ್ಟ್ ವೈರಲ್ ಆಯಿತು, ಜನರ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಮೂಡೋಕ್ಕೆ ಶುರುವಾಯಿತು. ಎಲ್ಲ ಕಡೆ ಅದಕ್ಕೆ ಟೀಕೆಗಳು ಬಂತು. ಇನ್ನೊಂದು ಕಡೆ ಬಲಪಂಥೀಯರ ಬೆಂಬಲ ಸಹ ಸಿಕ್ತು. ವೆರಿ ಗುಡ್, ನೀನು ಸೂಪರಾಗಿ ಮಾಡ್ತಿದೀಯ ಅಂತ. ಆ ಬೆಂಬಲ ಕೊಟ್ಟವರು ಯಾರು ಇವತ್ತು ಜೈಲ್ ಹತ್ರ ಬರಲ್ಲ, ಅದು ಬೇರೆ ವಿಚಾರ. ಸೂಪರಾಗಿ ಮಾಡ್ತಿದ್ಯಾ, ಮನೆ ಹಾಳು ಕೆಲಸ ಅಂತ ಗೊತ್ತಿರುತ್ತೆ ಅವರಿಗೆ, ಆದರೂ ಸಹ ಬೆಂಬಲ. ಯಾಕೆ? ಧರ್ಮದ್ವೇಷ ಮಾಡಲು. ಅದು ಯಾವಾಗ ಉತ್ತುಂಗಕ್ಕೆ ಹೋಯ್ತು ಆಕ್ರೋಶ, ಎಲ್ಲ ಕಡೆಯಿಂದ ಬೆದರಿಕೆಗಳು ಬರೋಕ್ಕೆ ಶುರುವಾಯಿತು ಆಕೆ ಕುಟುಂಬಕ್ಕೆ. ಆಗ ಎಚ್ಚೆತ್ಕೊಂಡಂತಹ ಹುಡುಗಿ ಒಂದು ಅಪಾಲಜಿ ಹಾಕಲು. ಇಲ್ಲ, ನಾನು ಆ ರೀತಿ ಮಾಡಿಲ್ಲ, ಈ ರೀತಿ ಮಾಡಿದ್ದು, ಈ ರೀತಿ ಹೇಳಿತ್ತು, ತಪ್ಪಾಯಿತು, ಕ್ಷಮಿಸ್ಬಿಡಿ, ಇನ್ಮೇಲೆ ಯಾವತ್ತೂ ಸಹ ಇಂತಹದ್ದು ಮಾಡಲ್ಲ, ಹಾಗೆ ಹೀಗೆ ಅಂತ ಹಾಕಿದ್ಲು. ಆದರೆ ಅಷ್ಟೊತ್ತಿಗಾಗಲೇ FIRಗಳು ದಾಖಲಾಗಿತ್ತು. FIR ದಾಖಲಾಗಿದ್ದ ತಕ್ಷಣ ಈ ಹುಡುಗಿ ಕುಟುಂಬ ಪೂರ್ತಿಯಾಗಿ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ಇದ್ದಿದ್ದು, ಅಲ್ಲಿಂದ ಸೊಯ್ ಅಂತ ಹೆಂಗೆ ಎಸ್ಕೇಪ್ ಆದ್ರೆ ಗೊತ್ತಿಲ್ಲ, ಹರಿಯಾಣದ ಗುರುಗ್ರಾಮಕ್ಕೆ ಹೋಗಿ ಎಸ್ಕೇಪ್ ಆಗಿ ಅಲ್ಲಿ ಯಾವುದೋ ರಿಲೇಟಿವ್ಸ್ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ರು. ಕೋಲ್ಕತ್ತಾ ಪೊಲೀಸರ ಮೇಲೆ ಪ್ರೆಷರ್ ಆಯಿತು. ಯಾಕಂದರೆ ದಿನ ಬೆಳಗಾದರೆ ಅಲ್ಲಿ ಗಲಾಟೆಗಳು ನಡೀತಿತ್ತು, ಮುಸ್ಲಿಂ ಸಮುದಾಯ ಆಕ್ರೋಶಿತ ಆಗಿತ್ತು. ಹೋಗಿ ಗುರುಗ್ರಾಮದಲ್ಲಿ ಕಂಡು ಹಿಡಿದು ಆಕೆಯನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಈಗ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಕೋರ್ಟ್ ಜೂನ್ 13ನೇ ತಾರೀಕುವರೆಗೆ ಅವಳಿಗೆ ಜುಡಿಷಿಯಲ್ ಕಸ್ಟಡಿಯನ್ನು ಕೊಟ್ಟಿದೆ. ಈಗಲೂ ಸಹ 2 ಪರ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಲಪಂಥೀಯ ಮತ್ತು BJP ಅವರು, TMC ನಾಯಕರು ದಿನ ಬೆಳಗಾದರೆ ಹಿಂದೂ ದೇವರುಗಳ ಬಗ್ಗೆ ಎಷ್ಟೆಷ್ಟು ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಏನು ಕ್ರಮ ಕೈಗೊಂಡಿದ್ದೀರಿ? ಏನು ಮಾಡಲ್ಲ, ಆದರೆ ಹಿಂದೂಗಳನ್ನು ಅಟ್ಯಾಕ್ ಮಾಡ್ತೀರಿ ಅಂತ. ಆ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದ ಇದಕ್ಕೆ ಪ್ರಕರಣಕ್ಕೆ ನಮ್ಮ ಆಂಧ್ರ ಪ್ರದೇಶ, ಇಲ್ಲಿ ನಮ್ಮ ಸೌತಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿಯಾಗಿರುವ ಪವನ್ ಕಲ್ಯಾಣ್ ಹೇಳಿಕೆ ಬೇರೆ. ಸನಾತನಿಗಳನ್ನು ಮಾತ್ರ ನೀವು ಟಾರ್ಗೆಟ್ ಮಾಡ್ತೀರಿ ಅಂತ ಈ ಹೊಸ ಹಿಂದುತ್ವ ಇವ್ರದ್ದೊಬ್ಬರದಿಲ್ಲಿ, ಇವ್ರ ಕಡೆಯಿಂದ. ಆಮೇಲೆ ನಿಮ್ಗೆ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವ ಪರ ಇರೋರೆಲ್ಲ ಹಿಂದೂಗಳ ಮೇಲೆ ಟಾರ್ಗೆಟ್ ಹೀಗೆ ಅಂತ ಬರ್ಕೊಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಆಕೆಯ
ಆ ಕೃತ್ಯವನ್ನು ಟೀಕೆ ಮಾಡುವವರು ಟೀಕೆ ಮಾಡ್ತಿದ್ದಾರೆ. ವೆಸ್ಟ್ ಬೆಂಗಾಲ್ ಸರ್ಕಾರ ಮಾಡಿರೋ ಸರಿ ಇದೆ, ಅವಳು ಅಂತಹ ನೀಚತನದಲ್ಲಿ ಬರೆದಿದ್ದಾಳೆ, ಪ್ರವಾದಿಯನ್ನು ನಿಂದಿಸಿದ್ದಾಳೆ, ಮುಸ್ಲಿಂ ಸಮುದಾಯವನ್ನು ಕೆಟ್ಟದಾಗಿ ಇದು ಮಾಡಿದ್ದಾಳೆ, ಇನ್ನೇನು ಮಾಡಬೇಕು, ಅವಳನ್ನ ಅರೆಸ್ಟ್ ಮಾಡಿರೋ ಸರಿ ಇದೆ, ಶಿಕ್ಷೆ ಆಗಬೇಕು ಅವಳಿಗೆ ಅಂತ. ಇದೆರಡರ ನಡುವೆ ಇನ್ನೊಂದು ಚರ್ಚೆನೂ ನಡೀತಾ ಇದೆ. ಅರೆಸ್ಟ್ ಅವಶ್ಯಕತೆ ಇತ್ತ ಅಂತ ನನಗೂ ಬಂತ ಅನುಮಾನ ಅಥವಾ ಕ್ವಶನ್. ಯಾಕಂದರೆ ಅವಳು ಪೋಸ್ಟ್ ಹಾಕಿದ್ಲು, ಅವಳು ಯಾರಿಗೂ ಗೊತ್ತಿರಲಿಲ್ಲ ಸರಿಯಾಗಿ. 80,000 ಫಾಲೋವರ್ಸ್ ಇದ್ರೂ ಅದು ಬೇರೆ ರೀತಿಯೇ. ಪೋಸ್ಟ್ ಹಾಕಿದ್ಲು, ಆಕ್ರೋಶ ಬಂತು, ಹೆದರ್ಕೊಂಡ್ಲು, ಡಿಲೀಟ್ ಮಾಡಿ ಅಪಾಲಜಿ ಮಾಡಿದ್ಲು. ಮುಗಿಸಿದ್ರೆ ಆಗಿರೋದಲ್ಲ, ಅರೆಸ್ಟ್ ಮಾಡಿಬಿಟ್ರಲ್ಲ. ಈಗ ನ್ಯಾಷನಲ್ ಲೆವೆಲ್ ಸುದ್ದಿ ಆಗೋಯ್ತು. ಇಂಥವರು ನ್ಯಾಷನಲ್ ಲೆವೆಲ್ ಸುದ್ದಿ ಆದರೆ ಮುಸ್ಲಿಮರ ವಿರುದ್ಧ ಏನೋ ಮಾಡಿ ಅರೆಸ್ಟ್ ಆಗಿದ್ದಾರೆ ಅಂದರೆ ದಿಢೀರಂತ ಎಲ್ಲಿಗೆ ಹೋಗ್ಬಿಡ್ತಾರೆ. BJP ಬಂದುಬಿಡುತ್ತೆ, RSS ಬಂದುಬಿಡುತ್ತೆ, VHP ಬಂದುಬಿಡುತ್ತೆ, ಬಜರಂಗ ದಳ ಬಂದುಬಿಡುತ್ತೆ. ಅವಳಿಗೆ ಎಲ್ಲ ರೀತಿ ಸಪೋರ್ಟ್ಗಳು. ಅದೇ ಧೈರ್ಯ ಇವಾಗ ಅವಳಿಗೆ ತುಂಬ್ಕೊಂಬಿಟ್ಟಿದೆ. ಕೋರ್ಟಿಂದ ಅವಳಿಗೆ ಜಾಮೀನು ನಿರಾಕರಣೆ ಆಗಿ ಜುಡಿಷಿಯಲ್ ಕಸ್ಟಡಿಗೆ ವ್ಯಾನ್ ಹತ್ತಿಸ್ಬೇಕಾದ್ರೆ ಕಿರ್ಚ್ತಾಳೆ. ಈ ದೇಶದಲ್ಲಿ ಸಂವಿಧಾನ ಇದೆಯಾ ಇಲ್ವಾ ಅಂತ. ಎಲ್ಲಿಂದ ಬಂತ ಅವಳಿಗೆ ಧೈರ್ಯ ಅಂದರೆ, ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ, ಮೋದಿಯ ಪಕ್ಷ, BJP ನನಗೆ ಸಪೋರ್ಟ್ಗೆ ನಿಂತ್ಕೊಂಡಿದೆ, ದೊಡ್ಡ ದೊಡ್ಡ ಸಂಘಟನೆಗಳು ನನ್ನ ಸಪೋರ್ಟ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ, ಇನ್ನು ನಾನು ಸ್ಟಾರ್ ಆಗಿಬಿಟ್ಟೆ ಅಂತ. ಆ ಒಂದು ಕ್ಷಣದಲ್ಲಿ ನನಗೂ ಅನ್ನಿಸ್ತು, ಈ ಅರೆಸ್ಟ್ ಬೇಕಿತ್ತ, ಕ್ಷಮೆ ಕೇಳೋದಲ್ಲ, ಅಲ್ಲಿಗೆ ಬಿಟ್ಟಿದ್ರೆ ಆಗಿರೋದ ಗೊತ್ತಿಲ್ಲ. ಬಿಟ್ಟಿದ್ರೆ ಮುಂದಕ್ಕೆ ಅದನ್ನೇ ಮಾಡ್ತಿದ್ಲೇನೋ, ಅಥವಾ ಈಗ ಸುಮ್ಮನೆ ಹೋಗ್ತಿದ್ದನ್ನು ಈ ರೀತಿ ಅರೆಸ್ಟ್ ಮಾಡಿ ಇನ್ನೂ ದೊಡ್ಡ ಸ್ಟಾರ್ ಮಾಡಿಬಿಟ್ರ. ಇನ್ನು ನಾಳೆ ಇನ್ನು ಅವಳಿಗೆ BJP ಸಪೋರ್ಟು ಎಲ್ಲ ಸಪೋರ್ಟ್ ಇದ್ದರೆ ಇನ್ನೂ ಕೆಟ್ಟ ಕೊಳಕ ಏನೇನೋ ಪೋಸ್ಟ್ಗಳು ಹಾಕೋದು ಅಥವಾ ಇನ್ನೇನೋ ಮಾಡ್ತಾಳೆ, ವಿಡಿಯೋ ಮಾಡೋದು ಏನೋ ಒಂದು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಅವಳು ಜೈಲಲ್ಲಿ ಕೂರಬೇಕಾದಂತಹ ಪರಿಸ್ಥಿತಿ ಇದೆ. ಜೂನ್ 13ನೇ ತಾರೀಕುವರೆಗೂ ಅವಳಿಗೆ ಜುಡಿಷಿಯಲ್ ಕಸ್ಟಡಿಗೆ ಹಾಕಿದ್ದಾರೆ. ಇದಿಷ್ಟು ವೆಸ್ಟ್ ಬೆಂಗಾಲ್ನಿಂದ ಬರ್ತಿರುವಂತಹ ಸುದ್ದಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.